ಕ್ರಿಕೆಟ್ ಅನ್ನೋದು ನಮ್ಮ ದೇಶದಾಗ ಬರೀ ಒಂದು ಸ್ಪೋರ್ಟ್ಸ್ ಅಂತಂದು ಹೇಳಿ ನಾವು ಯಾರೂ ಟ್ರೀಟ್ ಮಾಡೋಂಗಿಲ್ಲ. ಅದು ಒಂದು ಧರ್ಮದ ರೀತಿ ಕಾಣ್ತೇವೆ. ಹಾಯ್ ಗೈಸ್, ನಮಸ್ಕಾರ ರೀ. ನಾನು ನಿಮ್ಮ ಪ್ರಶಾಂತ್ ನಾವಳ್ಳಿ. ಯಾಕೆ ಈ ಮಾತು ಹೇಳಾಕತ್ತೇನಪ್ಪ ಅಂತಂದ್ರೆ, ಮನುಷ್ಯಾಗ ನೆನಪು ಎಷ್ಟು ಹಾರ್ತೈತಿ ಅಂದ್ರೆ ದಿನ ಕಳೆದಂಗೆ ಎಲ್ಲನೂ ನೆನಪು ಹಾರ್ತೇವೆ. ಯಾಕಂದ್ರೆ ಅದು ಸ್ವಾಭಾವಿಕ ನೆನಪು. ಅದನ್ನು ಹಳೇದೆಲ್ಲ ತಲೆಯಾಗಿ ಇಟ್ಕೊಂಡು ಕೂತ್ಕೊಂಡ್ರೆ ಬದುಕಾಗಂಗಿಲ್ಲ. ಕ್ರಿಕೆಟ್ ವಿಷಯದಾಗೂ ಹಂಗೆ. ನಾವು ಕ್ರಿಕೆಟ್ ನೋಡೋಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಮೊಹಮ್ಮದ್ ಅಜರುದ್ದೀನ್ ಅವರಿದ್ರು. ಹಂಗೆ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್, ವಾಲ್ ಆಫ್ ಕ್ರಿಕೆಟ್ ರಾಹುಲ್ ದ್ರಾವಿಡ್, ಮತ್ತು ನಮ್ಮ ದಾದಾ ಸೌರವ್ ಗಂಗೂಲಿ, ನಂದು ಆಲ್ ಟೈಮ್ ಫೇವ್ರೇಟ್ ಕ್ರಿಕೆಟರ್ ಯುವರಾಜ್ ಸಿಂಗ್. ಭಾಳಷ್ಟು ಮಂದಿ ಇದ್ರು. ಬಾಲಿಂಗ್ದಾಗ ಜಾವಗಲ್ ಶ್ರೀನಾಥ್, ಅನಿಲ್ ಕುಂಬ್ಳೆ, ಇವರೆಲ್ಲರೂ ಇದ್ರು. ಅವರೆಲ್ಲರದು ಹಗೂರ್ಕ ಒಬ್ಬೊಬ್ಬರ ರಿಟೈರ್ಮೆಂಟ್ ಕೊಟ್ರೆ. ಆಮೇಲೆ ಲಾಸ್ಟ್ಗೆ ಸಚಿನ್ ತೆಂಡೂಲ್ಕರ್ ರಿಟೈರ್ಮೆಂಟ್ ಕೊಟ್ರೆ. ಅವ್ರು ಕೊಟ್ಟ ಮೇಲೆ ಅಂಕರು ಏನಪ್ಪ ಇನ್ಮೇಲೆ ಕ್ರಿಕೆಟ್ ನೋಡೋದು ವಿತೌಟ್ ಸಚಿನ್ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಂಗಿಲ್ಲ. ಗ್ರೌಂಡ್ನಾಗ ಸಚಿನ್ ಇಲ್ಲ ಅಂದ್ರೆ ಕ್ರಿಕೆಟ್ ಹೆಂಗೆ ನೋಡೋದು ಅಂತಂದು ಹೇಳಿ ಭಾಳ ಬೇಜಾರಾಗಿತ್ತು. ಬಟ್ ಹಗೂರ್ಕ ಅದು ನೆನಪಾರಿ. ಮತ್ತು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಮತ್ತು ಬಾಲಿಂಗ್ದಾಗ ಬುಮ್ರಾ, ಮತ್ತು ಒಳ್ಳೆ ರವೀಂದ್ರ ಜಡೇಜಾ ಇರ್ಬೋದು, ಯುವರಾಜ್ ಸಿಂಗನ್ ಪ್ಲೇಸ್ಗೆ ಹೆಚ್ಚು ಕಡಿಮೆ ಭಾಳಷ್ಟು ಮಂದಿ ಬಂದ್ರೆ. ಹೊಳ್ಳೆ ಹಗೂರ್ಕ ಅವರು ರಿಟೈರ್ಮೆಂಟ್ ಕೊಟ್ರೆ. ಏನಪ್ಪ ಇದೆ, ನಮಗೆ ವಯಸ್ಸಾಗತ್ತೈತು, ಇನ್ನು ಕ್ರಿಕೆಟ್ ಫಾಸ್ಟ್ ಆಗಿ ಹೊಂಟೈತೋ ಗೊತ್ತಾಗವಲ್ದೆ. ಇನ್ನು ಮುಗೀತು ಬಿಡ, ಕೊಹ್ಲಿನೂ ಹೋದ, ರೋಹಿತ್ ಹೋದ, ಜಡೇಜಾ ಹೋದ, ಇನ್ಮೇಲೆ ಕ್ರಿಕೆಟ್ ಅಷ್ಟಕ್ಕಷ್ಟ ಅಂತಂದೇಳಿ ಅಂದ್ಕೊಂಡಿದ್ವಿ. ಮತ್ತು ಎಂತೆಂಥ ಪ್ಲೇಯರ್ ಬರಾಕತ್ತಾರೆ ನಮ್ಮ ಇಂಡಿಯಾ ಟೀಮ್ದಾಗ. ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್, ತಿಲಕ್ ವರ್ಮಾ, ಸಂಜು ಸ್ಯಾಮ್ಸನ್, ಸೂರ್ಯಕುಮಾರ್ ಯಾದವ್ 360, ಮತ್ತು ಬಾಲಿಂಗ್ದಾಗು ಹರ್ಷದೀಪ್ ಸಿಂಗ್ ಇರ್ಬೋದು, ಸ್ಪಿನ್ನರ್ ವರುಣ್ ಚಕ್ರವರ್ತಿ ನಮ್ಮ ಬೀದರ್ದವ್ರು. ವರ್ಲ್ಡ್ ಕ್ಲಾಸ್ ಪ್ಲೇಯರ್ಸ್ ಮತ್ತು ವರ್ಲ್ಡ್ ಕ್ರಿಕೆಟಿಗೆ ಬಂದರೆ ಯಾವತ್ತೂ ಅದನ್ನೇ ಹೇಳ್ತಾನಲ್ರಿ, ಕ್ರಿಕೆಟ್ ಯಾವಾಗಲೂ ಎಂಟರ್ಟೈನ್ಮೆಂಟ್ ಕೊಟ್ಕೊತಾನೆ ಇರ್ತೈತಿ, ಯಾವಾಗಲೂ ಕೊಡ್ತೈತಿ. ಬಟ್ ನಾವು ಅದಕ್ಕೆ ಸಪೋರ್ಟ್ ಮಾಡ್ಕೊತ ಇರ್ಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ನಾಳೆ ಮತ್ತು ಸಂಡೇ 3ನೇ ಸಲ ಬಾರಿಸ್ಕೊಳಕ್ಕೆ ಬರಾಕತ್ತಾರ ಪಾಕಿಸ್ತಾನದವ್ರೆ. 3ನೇ ಸಲನೂ ಅವ್ರಿಗೆ ಪಕ್ಕ ಸೋಲ್ಸೋದು. ಅದಕ್ಕೆ ನಮ್ಮ ಇಂಡಿಯಾ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಣ. ಈ ಸಲ ಅಂಕರು ಮತ್ತು ಅಭಿಷೇಕ್ ಶರ್ಮಾ ಮೊನ್ನೆ ಸೆಂಚುರಿ ಮಿಸ್ ಆಗಿತ್ತು, ಈ ಸಲ ಪಕ್ಕ ಸೆಂಚುರಿ ಹೊಡಿಲಿ ಅಂತಂದು ಹೇಳಿ ಕೇಳ್ಕೊಳೋಣ. ಯಾಕೆ ಅಭಿಷೇಕ್ ಶರ್ಮಾನ ಬಗ್ಗೆ ಹೇಳ್ತೀನಿ ಅಂದರೆ, ಅಭಿಷೇಕ್ ಶರ್ಮಾ ಕೋಚ್ ಮಾಡಾಕತ್ತಿದ್ದ ನಮ್ಮ ಪ್ಲೇಯರ್ ರೀ ಯುವರಾಜ್ ಸಿಂಗ್. ಅದ್ರ ಸಂಬಂಧ ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ ಎಲ್ಲ ಇಂಡಿಯಾ ಟೀಮ್ ಅಂಕರು ಗೆಲ್ಲಿ, ಬಟ್ ಅಭಿಷೇಕ್ ಶರ್ಮಾ ಸೆಂಚುರಿ ಹೊಡಿಲಿ ಅಂತಂದು ಹೇಳಿ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ.